ನಮಸ್ಕಾರ, ನಾನು ರಘು ಧರ್ಮೇಂದ್ರ. ರಾಮ್ಸನ್ಸ್ ಕಲಾ ಪ್ರತಿಷ್ಠಾನದಲ್ಲಿ ಆರ್ಟ್ ಹಿಸ್ಟೋರಿಯನ್ ಮತ್ತು ಕ್ಯೂರೇಟರ್ ಆಗಿದ್ದೀನಿ. ಕಳೆದ 20 ವರ್ಷದಿಂದ ಮೈಸೂರಿನ ರಾಮ್ಸನ್ಸ್ ಅಲ್ಲಿ ನಾವು ದಸರಾ ಸಂದರ್ಭದಲ್ಲಿ ಬೊಂಬೆ ಮನೆ ಅಂತ ಈ ಬೊಂಬೆ ಪ್ರದರ್ಶನನ ಆಯೋಜಿಸ್ತಾ ಬರ್ತಿದ್ದೀವಿ. 2005ರಲ್ಲಿ ಮೊದಲ ಬಾರಿಗೆ ನಾವು ಆಯೋಜಿಸಿದ್ವಿ ದಸರಾ ಸಂದರ್ಭದಲ್ಲಿ. ಮತ್ತು ಮೈಸೂರಲ್ಲಿ ಗೊಂಬೆಗಳು ಸಿಗೋದು ಕಡಿಮೆ ಆದಂಥ ಸಂದರ್ಭದಲ್ಲಿ ನಾವು ಈ ಗೊಂಬೆಗಳು ನಮ್ಮ ಭಾರತದ 12 ರಾಜ್ಯಗಳಿಂದ ಸೇರಿಸಿ ಒಂದೇ ಸೂರಿನಡಿ ಸುಮಾರು ಸಾವಿರಾರು ಗೊಂಬೆಗಳು, ಸುಮಾರು 50 ರೂಪಾಯಿಂದ ಹಿಡಿದು 2 ಲಕ್ಷ ಬೆಲೆ ಬಾಳುವಂಥ ಗೊಂಬೆಗಳು, ಮರದಲ್ಲಿ ಮಾಡಿರುವಂಥದ್ದು, ಮಣ್ಣಲ್ಲಿ ಮಾಡಿರುವ ಟ್ರೆಡಿಷ್ನಲ್ ಗೊಂಬೆಗಳು, ಮತ್ತು ಕಾಗದ ರಚ್ಚು ಪೇಪರ್ ಮ್ಯಾಶಿ, ಬಟ್ಟೆಲಿ ಮಾಡಿರುವಂಥದ್ದು, ಪಿಂಗಾಣಿ, ಗಾಜು, ಈ ಬೇರೆ ಬೇರೆ ಮೆಟೀರಿಯಲಲ್ಲಿ ಮಾಡಿರುವಂಥ ಗೊಂಬೆಗಳನ್ನು, ನಮ್ಮ ಸಾಂಪ್ರದಾಯಿಕವಾಗಿ ಗೊಂಬೆ ಹಬ್ಬದಲ್ಲಿ ಬೇಕಾಗಿರುವಂಥ ಗೊಂಬೆಗಳನ್ನು ನಾವು ಭಾರತದ ಮೂಲೆ ಮೂಲೆಗಳಿಂದ ತಂದು ಇಲ್ಲಿ ಪ್ರದರ್ಶನ ಮಾಡಿದ್ವಿ. ನಾವು ಇಲ್ಲಿ 12 ವರ್ಷದಿಂದ ಬರ್ತಾ ಇದ್ದೀವಿ ಗೊಂಬೆ ಮನೆಗೆ. ಪ್ರತಿ ವರ್ಷ ಹೊಸ ಥರ ಬೊಂಬೆಗಳನ್ನ ಇಲ್ಲಿ ನೋಡ್ತೀವಿ. ಆ್ಯಂಡ್ ನಮ್ಮದೊಂದು ಪದ್ಧತಿ ಇದೆ, ಪ್ರತಿ ವರ್ಷ ಹೊಸ ಥರ ಗೊಂಬೆಗಳನ್ನ ತೊಗೊಂಡು ಆ್ಯಡ್ ಮಾಡ್ತಾ ಇರಬೇಕು ಅಂತ. ಸೊ ಇಲ್ಲಿ ಕೂರಿಸಿರೋ ಬೊಂಬೆಗಳಲ್ಲಿ ಪ್ರತಿ ಒಂದು ಬೊಂಬೆಯಲ್ಲೂ ಒಂದು ಸ್ಟೋರಿ ಇದೆ, ಒಂದು ಕತೆ ಇದೆ. ಸೊ ಅದನ್ನು ನಾವು ಮಕ್ಕಳಿಗೆ ಹೇಳೋಕ್ಕೆ ತುಂಬ ಇಷ್ಟಪಡ್ತೀವಿ. ಸೊ ಅದನ್ನು ಇವತ್ತು ನಾವು ಮಕ್ಕಳನ್ನ ಕರ್ಕೊಂಡು ಬಂದಿದ್ದೀವಿ ತೋರ್ಸೋಕ್ಕೆ. ಇದು ಕರ್ನಾಟಕದ ಒಂದೇ ಅಲ್ಲ, ತಮಿಳ್ನಾಡು, ಕೇರಳ, ಬೇರೆ ಬೇರೆ ದೇಶಗಳದ್ದು ಬೊಂಬೆಗಳು ಇಲ್ಲಿ ಸಿಗುತ್ತೆ. ಆ್ಯಂಡ್ ಮೇಲ್ಗಡೆ ನೀವು ನೋಡ್ಬೋದು, ಮೈಸೂರ್ದು ಪ್ಯಾಲೇಸ್ ಇಟ್ಟು ಪ್ರೊಸೆಷನ್ ಹೆಂಗಾಗತ್ತೆ ಅಂತಲೂ ಇಟ್ಟಿದ್ದಾರೆ. ನಂಗೆ ತುಂಬ ಖುಷಿಯಾಗತ್ತೆ ಇಲ್ಲಿ ಬಂದು ನೋಡೋಕ್ಕೆ, ಮಾಡೋಕ್ಕೆ. ಪ್ರತಿ ವರ್ಷ ನಾನು ಏನು ಮಿಸ್ ಮಾಡಿದ್ರು ಮೈಸೂರು ಬಂದು ಬೊಂಬೆಗಳು ನೋಡೋದು ಮಾತ್ರ ನಾನು ಮಿಸ್ ಮಾಡೋದೇ ಇಲ್ಲ. ಖಂಡಿತ ಬರ್ತೀನಿ, ನೀವು ಬನ್ನಿ, ಖಂಡಿತ ಬನ್ನಿ. ದಸರಾನ ನಾವು ಟಿ ವಿಲಿ ನೋಡ್ತಿದ್ವಿ, ಮಕ್ಕಳಿಗೆ ನಿಜವಾಗ ತೋರ್ಸೋಣ ಅಂತ ಕರ್ಕೊಂಡು ಬಂದ್ವಿ. ತುಂಬ ಚೆನ್ನಾಗಿದೆ, ವೈವಿಧ್ಯಮಯ, ನಮ್ಮ ನಾಡು, ನಮ್ಮ ನೆಲ, ನಮ್ಮ ಭಾಷೆ, ಸಂಸ್ಕೃತಿ ಎಲ್ಲ ಇಲ್ಲಿ ಕಣ್ಣಲ್ಲೇ ನೋಡ್ಬೋದು. ಮಕ್ಕಳಿಗೂ ಖುಷಿ ಆಯಿತು. ದಸರಾ ಅರಮನೆ ಅದರ ನೋಡೋ ಸೌಭಾಗ್ಯ ನಮ್ಗೆ ಸಿಕ್ಕಿದೆ. ತುಂಬ ಚೆನ್ನಾಗಿದೆ, ಎಲ್ಲ ಇದನ್ನು ತುಂಬ ಚೆನ್ನಾಗಿದೆ. ನಮ್ಮದು ಇದೆಲ್ಲ ಕಲ್ಚರು ಇದು ಬಗ್ಗೆ ತುಂಬ ಚೆನ್ನಾಗಿ ಮಾಡಿದ್ದಾರೆ. ನೋಡ್ತಾ ಇದ್ದೀವಿ. ಹಾಂ, ತುಂಬ ಹಾಂ, ಫಸ್ಟ್ ಟೈಮ್. ಎಲ್ಲರೂ ಬಂದು ವಿಸಿಟ್ ಮಾಡಿ. ನಾವು ಎಲ್ಲ ಬೊಂಬೆಗಳು ತೊಗೊಂಡಿದ್ದೀವಿ, ಚೆನ್ನಾಗಿದೆ. ವಿಸಿಟ್ ಮಾಡಲೇಬೇಕಾದಂಥ ಪ್ಲೇಸು. ಯಾರು ಮೈಸೂರು ಬಂದರೂ ಮಿಸ್ ಮಾಡಬೇಡಿ, ತುಂಬ ಚೆನ್ನಾಗಿದೆ. ನಮ್ಮನೇಲೂ ಬೊಂಬೆ ಕೂರಿಸಿದ್ದೀವಿ, ನಾವು ಇಲ್ಲಿಂದನೇ ತೊಗೊಂಡೋಗಿರೋದು. ಬನ್ನಿ, ಎಲ್ಲರೂ ವಿಸಿಟ್ ಮಾಡಿ. ವರ್ಷ ಬಂದೇ ಬರ್ತೀವಿ, ಮಕ್ಕಳಿಗೆಲ್ಲರಿಗೂ ವಿಸಿಟ್ ಮಾಡಿ ತೋರಿಸ್ತೀವಿ.